ಕಾಂಗ್ರೆಸ್ನಿಂದ ಕೌಂಟರ್ ರಿಯಾಕ್ಷನ್ ಬಂದಿದೆ. ಚಲುವರಾಯಸ್ವಾಮಿ ರಿಯಾಕ್ಟ್ ಮಾಡಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಚಪಲಕ್ಕೆ ಮಾತಾಡ್ತಾರೆ, ಚಟಕ್ಕೆ ಮಾತಾಡ್ತಾರೆ ಅಂತ ಆರೋಪ ಮಾಡಿದ್ದಾರೆ. ಕುಮಾರಸ್ವಾಮಿ ಬಾಯ್ ಚಪಲಕ್ಕೆ ಮಾತನಾಡ್ತಾರೆ, ಆದ್ರೆ ಜನರ ತೀರ್ಮಾನ ಅಂತಿಮ ಅಂತ ಎಚ್.ಡಿ.ಕೆ ನಂಬ್ತಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ ಚಲುವರಾಯಸ್ವಾಮಿ. ಯಾಕಂತಂದ್ರೆ ಉಪಚುನಾವಣೆಗಳಲ್ಲಿ ಕಾಂಗ್ರೆಸ್ ಗೆದ್ದಿದೆ, ಆದ್ರೂ ಕೂಡ ಇಂತಹ ಆರೋಪನೆಲ್ಲ ಮಾಡ್ತಾ ಇದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅಂತ ಎಚ್.ಡಿ.ಕೆ ವಿರುದ್ಧ ಚಲುವರಾಯಸ್ವಾಮಿ ಕೆಂಡ ಕಾರಿದ್ದಾರೆ. ಮಂಡ್ಯದಲ್ಲಿ ಸಚಿವ ಚಲುವರಾಯಸ್ವಾಮಿ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೇಂದ್ರ ಸಚಿವರು ಮಾತನಾಡಿದ್ರೆ ಉತ್ತರ ನೀಡಕ್ಕೆ ತಡ್ಕಾಡ್ಬೇಕು, ಆ ಥರ ಅವ್ರು ಮಾತನಾಡಿದಾಗ ನಮಗೂ ಖುಷಿ ಆಗುತ್ತೆ, ಆದ್ರೆ ಅವ್ರು ಬಾಯ್ ಚಪ್ಲಕ್ ಮಾತನಾಡ್ತಾರೆ ಅಂತ ಕುಮಾರಸ್ವಾಮಿಗೆ ಟಾಂಗ್ ಕೊಟ್ಟಿದ್ದಾರೆ. ಅವರು ಚಪಲಕ್ಕೆ ಮಾತಾಡ್ತಾರೆ, ಅವರಿಗೆ ಉತ್ತರ ನನಗೆ ಯಾವಾಗ ಹೆಮ್ಮೆ ಅನ್ನಿಸ್ತದೆ ಅಂದರೆ, ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರು ಮಾತನಾಡಿದ್ರೆ ನಾವು ಉತ್ತರ ಕೊಡೋಕ್ಕೆ ತಡ್ಕಾಡ್ಬೇಕು, ಕಷ್ಟಪಟ್ಟು ನಿಮ್ಮಂತರ ಸಜೆಷನ್ ತೊಗೊಂಡು ಉತ್ತರ ಕೊಡಬೇಕು. ಆ ಥರ ಅವರು ಪ್ರಶ್ನೆನ ಕಾಮೆಂಟ್ ಮಾಡಿದ್ರೆ ನನಗೂ ಖುಷಿ ಆಗುತ್ತೆ. ಲೀಡ್ರ ವಿಚಾರದಲ್ಲಿ ಮಾತನಾಡಲಿಕ್ಕೆ ಅವರು ಬಾಯಿ ಚಪ್ಪಲಿಕ್ಕೆ ಮಾತಾಡ್ತಾರೆ ಅನ್ನೋ ರೀತಿಯಲ್ಲಿ ಮಾತನಾಡ್ತಾರೆ. ನನಗೆ ಅದಕ್ಕೆಲ್ಲ ಉತ್ತರ ಕೊಡಬೇಕು ಅಂತ ಅನಿಸಲ್ಲ. ಆಮೇಲೆ ಸರ್ಕಾರ 60% ಆಗಿದ್ದರೆ ಇವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಜನರ ತೀರ್ಮಾನನೇ ಅಂತಿಮ. ಅದಕ್ಕೆ ಒಪ್ತಾರಾ ಇಲ್ವಾ ಕೇಳಿ ಅವ್ರನ್ನ. ಅವ್ರು ಮಾಡೋದೆಲ್ಲ ಗಂಭೀರ. ಕಾಂಗ್ರೆಸ್ನಿಂದ ಕೌಂಟರ್ ರಿಯಾಕ್ಷನ್ ಬಂದಿದೆ. ಚಲುವರಾಯಸ್ವಾಮಿ ರಿಯಾಕ್ಟ್ ಮಾಡಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಚಪಲಕ್ಕೆ ಮಾತಾಡ್ತಾರೆ, ಚಟಕ್ಕೆ ಮಾತಾಡ್ತಾರೆ ಅಂತ ಆರೋಪ ಮಾಡಿದ್ದಾರೆ. ಕುಮಾರಸ್ವಾಮಿ ಬಾಯ್ ಚಪಲಕ್ಕೆ ಮಾತನಾಡ್ತಾರೆ, ಆದ್ರೆ ಜನರ ತೀರ್ಮಾನ ಅಂತಿಮ ಅಂತ ಎಚ್.ಡಿ.ಕೆ ನಂಬ್ತಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ ಚಲುವರಾಯಸ್ವಾಮಿ. ಯಾಕಂತಂದ್ರೆ ಉಪಚುನಾವಣೆಗಳಲ್ಲಿ ಕಾಂಗ್ರೆಸ್ ಗೆದ್ದಿದೆ, ಆದ್ರೂ ಕೂಡ ಇಂತಹ ಆರೋಪನೆಲ್ಲ ಮಾಡ್ತಾ ಇದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅಂತ ಎಚ್.ಡಿ.ಕೆ ವಿರುದ್ಧ ಚಲುವರಾಯಸ್ವಾಮಿ ಕೆಂಡ ಕಾರಿದ್ದಾರೆ. ಮಂಡ್ಯದಲ್ಲಿ ಸಚಿವ ಚಲುವರಾಯಸ್ವಾಮಿ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೇಂದ್ರ ಸಚಿವರು ಮಾತನಾಡಿದ್ರೆ ಉತ್ತರ ನೀಡಕ್ಕೆ ತಡ್ಕಾಡ್ಬೇಕು, ಆ ಥರ ಅವ್ರು ಮಾತನಾಡಿದಾಗ ನಮಗೂ ಖುಷಿ ಆಗುತ್ತೆ, ಆದ್ರೆ ಅವ್ರು ಬಾಯ್ ಚಪ್ಲಕ್ ಮಾತನಾಡ್ತಾರೆ ಅಂತ ಕುಮಾರಸ್ವಾಮಿಗೆ ಟಾಂಗ್ ಕೊಟ್ಟಿದ್ದಾರೆ. ಅವರು ಚಪಲಕ್ಕೆ ಮಾತಾಡ್ತಾರೆ, ಅವರಿಗೆ ಉತ್ತರ ನನಗೆ ಯಾವಾಗ ಹೆಮ್ಮೆ ಅನ್ನಿಸ್ತದೆ ಅಂದರೆ, ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರು ಮಾತನಾಡಿದ್ರೆ ನಾವು ಉತ್ತರ ಕೊಡೋಕ್ಕೆ ತಡ್ಕಾಡ್ಬೇಕು, ಕಷ್ಟಪಟ್ಟು ನಿಮ್ಮಂತರ ಸಜೆಷನ್ ತೊಗೊಂಡು ಉತ್ತರ ಕೊಡಬೇಕು. ಆ ಥರ ಅವರು ಪ್ರಶ್ನೆನ ಕಾಮೆಂಟ್ ಮಾಡಿದ್ರೆ ನನಗೂ ಖುಷಿ ಆಗುತ್ತೆ. ಲೀಡ್ರ ವಿಚಾರದಲ್ಲಿ ಮಾತನಾಡಲಿಕ್ಕೆ ಅವರು ಬಾಯ್ ಚಪ್ಪಲಿಕ್ಕೆ ಮಾತಾಡ್ತಾರೆ ಅನ್ನೋ ರೀತಿಯಲ್ಲಿ ಮಾತನಾಡ್ತಾರೆ. ನನಗೆ ಅದಕ್ಕೆಲ್ಲ ಉತ್ತರ ಕೊಡಬೇಕು ಅಂತ ಅನಿಸಲ್ಲ. ಆಮೇಲೆ ಸರ್ಕಾರ 60% ಆಗಿದ್ದರೆ ಇವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಜನರ ತೀರ್ಮಾನನೇ ಅಂತಿಮ. ಅದಕ್ಕೆ ಒಪ್ತಾರಾ ಇಲ್ವಾ ಕೇಳಿ ಅವ್ರನ್ನ. ಅವ್ರು ಮಾಡೋದೆಲ್ಲ ಗಂಭೀರ. ಕಾಂಗ್ರೆಸ್ನಿಂದ ಕೌಂಟರ್ ರಿಯಾಕ್ಷನ್ ಬಂದಿದೆ. ಚಲುವರಾಯಸ್ವಾಮಿ ರಿಯಾಕ್ಟ್ ಮಾಡಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಚಪಲಕ್ಕೆ ಮಾತಾಡ್ತಾರೆ, ಚಟಕ್ಕೆ ಮಾತಾಡ್ತಾರೆ ಅಂತ ಆರೋಪ ಮಾಡಿದ್ದಾರೆ. ಕುಮಾರಸ್ವಾಮಿ ಬಾಯ್ ಚಪಲಕ್ಕೆ ಮಾತನಾಡ್ತಾರೆ, ಆದ್ರೆ ಜನರ ತೀರ್ಮಾನ ಅಂತಿಮ ಅಂತ ಎಚ್.ಡಿ.ಕೆ ನಂಬ್ತಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ ಚಲುವರಾಯಸ್ವಾಮಿ. ಯಾಕಂತಂದ್ರೆ ಉಪಚುನಾವಣೆಗಳಲ್ಲಿ ಕಾಂಗ್ರೆಸ್ ಗೆದ್ದಿದೆ, ಆದ್ರೂ ಕೂಡ ಇಂತಹ ಆರೋಪನೆಲ್ಲ ಮಾಡ್ತಾ ಇದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅಂತ ಎಚ್.ಡಿ.ಕೆ ವಿರುದ್ಧ ಚಲುವರಾಯಸ್ವಾಮಿ ಕೆಂಡ ಕಾರಿದ್ದಾರೆ. ಮಂಡ್ಯದಲ್ಲಿ ಸಚಿವ ಚಲುವರಾಯಸ್ವಾಮಿ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೇಂದ್ರ ಸಚಿವರು ಮಾತನಾಡಿದ್ರೆ ಉತ್ತರ ನೀಡಕ್ಕೆ ತಡ್ಕಾಡ್ಬೇಕು, ಆ ಥರ ಅವ್ರು ಮಾತನಾಡಿದಾಗ ನಮಗೂ ಖುಷಿ ಆಗುತ್ತೆ, ಆದ್ರೆ ಅವ್ರು ಬಾಯ್ ಚಪ್ಲಕ್ ಮಾತನಾಡ್ತಾರೆ ಅಂತ ಕುಮಾರಸ್ವಾಮಿಗೆ ಟಾಂಗ್ ಕೊಟ್ಟಿದ್ದಾರೆ. ಅವರು ಚಪಲಕ್ಕೆ ಮಾತಾಡ್ತಾರೆ, ಅವರಿಗೆ ಉತ್ತರ ನನಗೆ ಯಾವಾಗ ಹೆಮ್ಮೆ ಅನ್ನಿಸ್ತದೆ ಅಂದರೆ, ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರು ಮಾತನಾಡಿದ್ರೆ ನಾವು ಉತ್ತರ ಕೊಡೋಕ್ಕೆ ತಡ್ಕಾಡ್ಬೇಕು, ಕಷ್ಟಪಟ್ಟು ನಿಮ್ಮಂತರ ಸಜೆಷನ್ ತೊಗೊಂಡು ಉತ್ತರ ಕೊಡಬೇಕು. ಆ ಥರ ಅವರು ಪ್ರಶ್ನೆನ ಕಾಮೆಂಟ್ ಮಾಡಿದ್ರೆ ನನಗೂ ಖುಷಿ ಆಗುತ್ತೆ. ಲೀಡ್ರ ವಿಚಾರದಲ್ಲಿ ಮಾತನಾಡಲಿಕ್ಕೆ ಅವರು ಬಾಯ್ ಚಪ್ಪಲಿಕ್ಕೆ ಮಾತಾಡ್ತಾರೆ ಅನ್ನೋ ರೀತಿಯಲ್ಲಿ ಮಾತನಾಡ್ತಾರೆ. ನನಗೆ ಅದಕ್ಕೆಲ್ಲ ಉತ್ತರ ಕೊಡಬೇಕು ಅಂತ ಅನಿಸಲ್ಲ. ಆಮೇಲೆ ಸರ್ಕಾರ 60% ಆಗಿದ್ದರೆ ಇವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಜನರ ತೀರ್ಮಾನನೇ ಅಂತಿಮ. ಅದಕ್ಕೆ ಒಪ್ತಾರಾ ಇಲ್ವಾ ಕೇಳಿ ಅವ್ರನ್ನ. ಅವ್ರು ಮಾಡೋದೆಲ್ಲ ಗಂಭೀರ. ಕಾಂಗ್ರೆಸ್ನಿಂದ ಕೌಂಟರ್ ರಿಯಾಕ್ಷನ್ ಬಂದಿದೆ.
ಚಲುವರಾಯಸ್ವಾಮಿ ರಿಯಾಕ್ಟ್ ಮಾಡಿದ್ದಾರೆ. ಎಚ್ ಡಿ ಕುಮಾರಸ್ವಾಮಿ ಚಪಲಕ್ಕೆ ಮಾತಾಡ್ತಾರೆ, ಚಟ್ಟಕ್ಕೆ ಮಾತಾಡ್ತಾರೆ ಅಂತ ಆರೋಪ ಮಾಡಿದ್ದಾರೆ. ಕುಮಾರಸ್ವಾಮಿ ಬಾಯ್ ಚಪಲಕ್ಕೆ ಮಾತನಾಡ್ತಾರೆ, ಆದ್ರೆ ಜನರ ತೀರ್ಮಾನ ಅಂತಿಮ ಅಂತ HDK ನಂಬ್ತಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ ಚಲುವರಾಯಸ್ವಾಮಿ. ಯಾಕಂತಂದ್ರೆ ಉಪಚುನಾವಣೆಗಳಲ್ಲಿ ಕಾಂಗ್ರೆಸ್ ಗೆದ್ದಿದೆ, ಆದ್ರೂ ಕೂಡ ಇಂತಹ ಆರೋಪನೆ ಎಲ್ಲ ಮಾಡ್ತಾ ಇದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅಂತ HDK ವಿರುದ್ಧ ಚಲುವರಾಯಸ್ವಾಮಿ ಕೆಂಡ ಕಾರಿದ್ದಾರೆ. ಮಂಡ್ಯದಲ್ಲಿ ಸಚಿವ ಚಲುವರಾಯಸ್ವಾಮಿ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೇಂದ್ರ ಸಚಿವರು ಮಾತನಾಡಿದ್ರೆ ಉತ್ತರ ನೀಡಕ್ಕೆ ತಡ್ಕಾಡ್ಬೇಕು, ಆ ಥರ ಅವ್ರು ಮಾತನಾಡಿದಾಗ ನಮಗೂ ಖುಷಿ ಆಗುತ್ತೆ, ಆದ್ರೆ ಅವ್ರು ಬಾಯ್ ಚಪ್ಲಕ್ ಮಾತನಾಡ್ತಾರೆ ಅಂತ ಕುಮಾರಸ್ವಾಮಿಗೆ ಟಾಂಗ್ ಕೊಟ್ಟಿದ್ದಾರೆ. ಅವರು ಚಪಲಕ್ಕೆ ಮಾತಾಡ್ತಾರೆ, ಅವರಿಗೆ ಉತ್ತರ ಒಬ್ಬ ನನಗೆ ಯಾವಾಗ ಹೆಮ್ಮೆ ಅನ್ನಿಸ್ತದೆ ಅಂದರೆ, ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರು ಮಾತನಾಡಿದ್ರೆ ನಾವು ಉತ್ತರ ಕೊಡೋಕ್ಕೆ ತಡ್ಕಾಡ್ಬೇಕು, ಕಷ್ಟಪಟ್ಟು ನಿಮ್ಮಂಥವ್ರು ಸಜೆಷನ್ ತೊಗೊಂಡು ಉತ್ತರ ಕೊಡಬೇಕು. ಆ ಥರ ಅವರು ಪ್ರಶ್ನೆನ ಕಾಮೆಂಟ್ ಮಾಡಿದ್ರೆ ನನಗೂ ಖುಷಿ ಆಗುತ್ತೆ. ಲೀಡ್ರ್ ವಿಚಾರದಲ್ಲಿ ಮಾತನಾಡಲಿಕ್ಕೆ ಅವರು ಬಾಯಿ ಚಪ್ಪಲಕ್ಕೆ ಮಾತಾಡ್ತಾರೆ ಅನ್ನೋ ರೀತಿನಲ್ಲಿ ಮಾತನಾಡ್ತಾರೆ. ನನಗೆ ಅದೇನು ಅದಕ್ಕೆಲ್ಲ ಉತ್ತರ ಕೊಡಬೇಕು ಅಂತ ಅನಿಸಲ್ಲ. ಆಮೇಲೆ ಸರ್ಕಾರ 60% ಆಗಿದ್ದರೆ ಇವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಜನರ ತೀರ್ಮಾನನೇ ಅಂತಿಮ. ಅದಕ್ಕೆ ಒಪ್ತಾರ ಇಲ್ವಾ ಕೇಳಿ ಅವ್ರನ್ನ. ಅವ್ರು ಮಾಡೋದೆಲ್ಲ ಗಂಭೀರ. ಕಾಂಗ್ರೆಸ್ನಿಂದ ಕೌಂಟರ್ ರಿಯಾಕ್ಷನ್ ಬಂದಿದೆ. ಚಲುವರಾಯಸ್ವಾಮಿ ರಿಯಾಕ್ಟ್ ಮಾಡಿದ್ದಾರೆ. ಎಚ್ ಡಿ ಕುಮಾರಸ್ವಾಮಿ ಚಪಲಕ್ಕೆ ಮಾತಾಡ್ತಾರೆ, ಚಟ್ಟಕ್ಕೆ ಮಾತಾಡ್ತಾರೆ ಅಂತ ಆರೋಪ ಮಾಡಿದ್ದಾರೆ. ಕುಮಾರಸ್ವಾಮಿ ಬಾಯ್ ಚಪಲಕ್ಕೆ ಮಾತನಾಡ್ತಾರೆ, ಆದ್ರೆ ಜನರ ತೀರ್ಮಾನ ಅಂತಿಮ ಅಂತ HDK ನಂಬ್ತಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ ಚಲುವರಾಯಸ್ವಾಮಿ. ಯಾಕಂತಂದ್ರೆ ಉಪಚುನಾವಣೆಗಳಲ್ಲಿ ಕಾಂಗ್ರೆಸ್ ಗೆದ್ದಿದೆ, ಆದ್ರೂ ಕೂಡ ಇಂತಹ ಆರೋಪನೆ ಎಲ್ಲ ಮಾಡ್ತಾ ಇದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅಂತ HDK ವಿರುದ್ಧ ಚಲುವರಾಯಸ್ವಾಮಿ ಕೆಂಡ ಕಾರಿದ್ದಾರೆ. ಮಂಡ್ಯದಲ್ಲಿ ಸಚಿವ ಚಲುವರಾಯಸ್ವಾಮಿ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೇಂದ್ರ ಸಚಿವರು ಮಾತನಾಡಿದ್ರೆ ಉತ್ತರ ನೀಡಕ್ಕೆ ತಡ್ಕಾಡ್ಬೇಕು, ಆ ಥರ ಅವ್ರು ಮಾತನಾಡಿದಾಗ ನಮಗೂ ಖುಷಿ ಆಗುತ್ತೆ, ಆದ್ರೆ ಅವ್ರು ಬಾಯ್ ಚಪ್ಲಕ್ ಮಾತನಾಡ್ತಾರೆ ಅಂತ ಕುಮಾರಸ್ವಾಮಿಗೆ ಟಾಂಗ್ ಕೊಟ್ಟಿದ್ದಾರೆ. ಅವರು ಚಪಲಕ್ಕೆ ಮಾತಾಡ್ತಾರೆ, ಅವರಿಗೆ ಉತ್ತರ ಒಬ್ಬ ನನಗೆ ಯಾವಾಗ ಹೆಮ್ಮೆ ಅನ್ನಿಸ್ತದೆ ಅಂದರೆ, ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರು ಮಾತನಾಡಿದ್ರೆ ನಾವು ಉತ್ತರ ಕೊಡೋಕ್ಕೆ ತಡ್ಕಾಡ್ಬೇಕು, ಕಷ್ಟಪಟ್ಟು ನಿಮ್ಮಂಥವ್ರು ಸಜೆಷನ್ ತೊಗೊಂಡು ಉತ್ತರ ಕೊಡಬೇಕು. ಆ ಥರ ಅವರು ಪ್ರಶ್ನೆನ ಕಾಮೆಂಟ್ ಮಾಡಿದ್ರೆ ನನಗೂ ಖುಷಿ ಆಗುತ್ತೆ. ಲೀಡ್ರ್ ವಿಚಾರದಲ್ಲಿ ಮಾತನಾಡಲಿಕ್ಕೆ ಅವರು ಬಾಯಿ ಚಪಲಕ್ಕೆ ಮಾತಾಡ್ತಾರೆ ಅನ್ನೋ ರೀತಿನಲ್ಲಿ ಮಾತನಾಡ್ತಾರೆ. ನನಗೆ ಅದೇನು ಅದಕ್ಕೆಲ್ಲ ಉತ್ತರ ಕೊಡಬೇಕು ಅಂತ ಅನಿಸಲ್ಲ. ಆಮೇಲೆ ಸರ್ಕಾರ 60% ಆಗಿದ್ದರೆ ಇವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಜನರ ತೀರ್ಮಾನನೇ ಅಂತಿಮ. ಅದಕ್ಕೆ ಒಪ್ತಾರ ಇಲ್ವಾ ಕೇಳಿ ಅವ್ರನ್ನ. ಅವ್ರು ಮಾಡೋದೆಲ್ಲ ಗಂಭೀರ.